ನಾನಿವತ್ತು ವಿಡಿಯೋ ಮಾಡ್ತಿರುವಂಥದ್ದು ಬೆಳ್ಳುಳ್ಳಿ ಪುರುಷರ ಲೈಂಗಿಕ ಕ್ರಿಯೆಯಲ್ಲಿ ಎಷ್ಟು ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ. ಸೊ ನಿಮಗೂ ತಿಳ್ಕೊಬೇಕನ್ನೋ ಕ್ಯೂರಿಯಾಸಿಟಿ ಇದ್ದರೆ, ಬೆಳ್ಳುಳ್ಳಿಯಿಂದ ಏನೆಲ್ಲ ಪ್ರಯೋಜನಗಳಿದೆ ಅಂತ ತಿಳ್ಕೊಬೇಕನ್ನೋ ಕ್ಯೂರಿಯಾಸಿಟಿ ಇದ್ದರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಬೆಳ್ಳುಳ್ಳಿ ಗಾರ್ಲಿಕ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಸೊ ಇದಕ್ಕೆ ನಮ್ಮ ಏನು ಆಯುರ್ವೇದದಲ್ಲಿ ಕಿಂಗ್ ಅಂದರೆ ರಾಜನ ಸ್ಥಾನನ ಕೊಟ್ಟಿದ್ದಾರೆ. ಬೆಳ್ಳುಳ್ಳಿಯಲ್ಲಿ ರೋಗ ನಿರೋಧಕ ಶಕ್ತಿಗಳು ತುಂಬ ಹೆಚ್ಚಾಗಿ ಇರೋದ್ರಿಂದ ಸೊ ಇದು ನಮ್ಮ ದೇಹಕ್ಕೆ ಎಲ್ಲ ರೀತಿಯಲ್ಲೂ ಇದೇ ಒಂದು ರೀಸನ್ಗೆ ಅಂತ ಏನಿಲ್ಲ, ಪ್ರತಿಯೊಂದರಲ್ಲೂ ಸಹ ಅದು ನಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನಂಬರ್ 1 ಏನಪ್ಪ ಅಂದರೆ ನಮ್ಮ ದೇಹದಲ್ಲಿ ಇರುವಂತಹ ಕೆಟ್ಟ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡಿ, ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಮಾಡಿ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚು ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೆಕೆಂಡ್ 1 ಏನಪ್ಪ ಅಂದರೆ ಯಾರಿಗೆ ಈ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ ಅಲ್ವಾ, ಸೊ ಅಂಥವರು ಬೆಳ್ಳುಳ್ಳಿಯನ್ನು ತಮ್ಮ ದಿನನಿತ್ಯದ ಊಟದಲ್ಲಿ ಬಳಸೋದ್ರಿಂದನೂ ಸಹ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ನ ಅಂದರೆ ಜಾಸ್ತಿ ಆಗಿರೋದನ್ನು ನಿಯಮಿತವಾಗಿ ಇಟ್ಕೋಬೋದು, ಅಂದರೆ ಕಮ್ಮಿ ಮಾಡ್ಕೋಬೋದು, ಬ್ಯಾಲೆನ್ಸ್ ಮಾಡ್ಬೋದು ಬ್ಲಡ್ ಶುಗರ್ ಲೆವೆಲ್ನ. ಅಂದರೆ ಯಾರಿಗೆ ಈ ಕೊಲೆಸ್ಟ್ರಾಲ್ ಇರುತ್ತೆ ಅಲ್ವಾ, ಸೊ ಅವರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಡೈಲಿ ಬೆಳಗ್ಗೆ ಎದ್ದು ಬಿಸಿನೀರಲ್ಲಿ 2 ಬೆಳ್ಳುಳ್ಳಿಯನ್ನು ನೀವು ಬಿಸಿನೀರಿನ ಜೊತೆ ಹಾಕಿ ಕುದಿಸಿ ತಗೊಳ್ಳೋದ್ರಿಂದನೂ ಸಹ ನೀವು ಫಾಸ್ಟಾಗಿ ವೆಯ್ಟ್ ಲಾಸ್ ಮಾಡೋದನ್ನು ನೋಡ್ಬೋದು. ಸೊ ಇದು ನನಗೆ ಎಕ್ಸ್ಪೀರಿಯನ್ಸ್ ಕೂಡ ನನಗೂ ಇದಾಗಿದೆ. ಹಾಗಿದೆ ಇದು ಸೆಕ್ಸ್ ಲೈಫಲ್ಲಿ ಹೇಗಪ್ಪ ಹೆಲ್ಪ್ ಮಾಡುತ್ತೆ ಗಂಡಸರಿಗೆ, ಅದರಲ್ಲೂ ಎಕ್ಸ್ಪೆಷಲಿ ಗಂಡ್ಮಕ್ಳಿಗೆ ಹೇಗಪ್ಪ ಹೆಲ್ಪ್ ಮಾಡುತ್ತೆ ಅಂದರೆ, ಹೌದು ಎಲ್ರಿಗೂ ಗೊತ್ತಿರೋ ಹಾಗೆ ಈ ಬೆಳ್ಳುಳ್ಳಿ ಅಂತದ್ದು ಸೆಕ್ಸ್ ಲೈಫ್ಗೆ ತುಂಬ ತುಂಬ ಇಂಪಾರ್ಟೆಂಟ್. ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ರಕ್ತ ಸಂಚಾರವನ್ನು ಈ ಏನು ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಆಗುವಂಥ ರಕ್ತ ಸಂಚಾರವನ್ನು ಇದು ಈಸಿಯಾಗಿ ಮಾಡುತ್ತೆ. ಹಾಗೆ ಈ ವೀರ್ಯದ ಕ್ವಾಂಟಿಟಿ ಮತ್ತು ಕ್ವಾಲಿಟಿಯನ್ನು ಸಹ ಜಾಸ್ತಿ ಮಾಡೋದ್ರಲ್ಲಿ ಬೆಳ್ಳುಳ್ಳಿ ಅನ್ನೋದು ತುಂಬ ಹೆಲ್ಪ್ ಮಾಡುತ್ತೆ ಗಂಡಸರಿಗೆ. ಯಾವಾಗ ಈ ರಕ್ತನಾಳದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸೊ ಆವಾಗ ಆಟೋಮೆಟಿಕ್ ನಿಮ್ಮ ನಿಮಿರುವಿಕೆ ಪ್ರಾಬ್ಲಮ್ಗಳು ತುಂಬ ಕಮ್ಮಿ ಆಗೋದು ನೀವು ನೋಡ್ಬೋದು. ಅಂದರೆ ನಿಮಿರುವಿಕೆ ಪ್ರಾಬ್ಲಮ್ ಯಾರಿಗಿರುತ್ತೆ, ಸೊ ಅವರು ನಿಯಮಿತವಾಗಿ ಬ್ಯಾಲೆನ್ಸ್ ಆಗಿ ಅಂದರೆ ನಿಮ್ಮ ಊಟದಲ್ಲಿ ಡೈಲಿ ಏನು ಊಟ ತಿಂಡಿ ಮಾಡ್ತಾರೆ, ಸೊ ಆ ಊಟ ತಿಂಡಿಯಲ್ಲಿ ಬೆಳ್ಳುಳ್ಳಿಯನ್ನು ಸೇರಿಸೋದ್ರಿಂದ ನಿಮಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಯಾರಿಗೆ ಈ ನಿಮಿರುವಿಕೆ ಪ್ರಾಬ್ಲಮ್ ಇರುತ್ತೆ, ಸೊ ಅವರು ಡೈಲಿ ಬೆಳ್ಳುಳ್ಳಿ ಸೇವನೆ ಮಾಡೋದ್ರಿಂದ 100% ನೀವು ಅದನ್ನು ಕಮ್ಮಿ ಮಾಡ್ಕೊಳ್ಳೋದು ಅದು ನಿಮಗೆ ಗೊತ್ತಾಗುತ್ತೆ. ತಿಂದಮೇಲೆ ಬಾಯಿ ಬ್ಯಾಡ್ ಸ್ಮೆಲ್ ಬರ್ತಿರುತ್ತೆ, ಅಂದರೆ ಕೆಟ್ಟ ದುರ್ವಾಸನೆ ಬರ್ತಾ ಇರುತ್ತೆ, ಅದು ಇಷ್ಟ ಆಗೋದಿಲ್ಲ ಬೆಳ್ಳುಳ್ಳಿ ತಿಂದ ಮೇಲೆ. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಬೆಳ್ಳುಳ್ಳಿ ತಿಂದಾದ್ಮೇಲೆ ನೀವು 1 ಅಥವಾ 2 ಏಲಕ್ಕಿನ ಬಾಯಿ ಒಳಗಡೆ ಹಾಕೊಳ್ಳಿ. 2 ಬೇಡ, 1 ಹಾಕ್ಕೊಂಡ್ರೆ ಸಾಕು. ಅಂದರೆ ನಾನು ಹೇಳ್ತಾ ಇದ್ದು ಫುಲ್ ಅಲ್ಲ, 1-2 ಕಾಳು, ಅದು ಏಲಕ್ಕಿ ಕಾಳು ಬರುತ್ತೆ ಅಲ್ವಾ, ಸೊ 1 ಅಥವಾ 2 ಹಾಕ್ಕೊಂಡು ನಿಮ್ಗೆ ಅದು ಇನ್ ಕೇಸ್ ಏನಾದರೂ ಬ್ಯಾಡ್ ಸ್ಮೆಲ್ ಬರ್ತಿದೆ ಅಂದರೆ ನೀವು ಹಾಕ್ಕೋಬೋದು. ಬೆಳಗ್ಗೆ ಎದ್ದ ತಕ್ಷಣ 2 ಅಂದರೆ ಜಾಸ್ತಿ ಎಲ್ಲ ಟ್ರೈ ಮಾಡೋಕೆ ಹೋಗ್ಬೇಡಿ, ಯಾಕೆಂದರೆ ತುಂಬ ಅದು ಬಾಡಿ ಹೀಟ್ ಆಗುತ್ತೆ. ಸೊ ಅದಕ್ಕೆ 2 ಇಲ್ಲ 3 ಸಣ್ಣದು ಬೆಳ್ಳುಳ್ಳಿ ಆದರೆ, ನಾನು ಹೇಳ್ತಾ ಇರೋದು ದೊಡ್ಡ ಪೂರ್ತಿ ಬೆಳ್ಳುಳ್ಳಿ ಅಲ್ಲ, ಒಂದೊಂದು ಸಿಂಗಲ್ ಅದನ್ನು ಸಿಪ್ಪೆ ಬಿಡಿಸ್ತೀವಲ್ವಾ, ಸೊ ಆ ಬೆಳ್ಳುಳ್ಳಿ ನಾನು ಹೇಳ್ತಾ ಇರೋದು. 2ರಿಂದ 3 ಬೆಳ್ಳುಳ್ಳಿಯನ್ನು ಜೇನುತುಪ್ಪದ ಜೊತೆಗೆ ತಿನ್ನೋದ್ರಿಂದನೂ ಸಹ ನೀವು ಯಾರು ಈ ನಿಮಿರುವಿಕೆ ಪ್ರಾಬ್ಲಮ್ ಇರುತ್ತೆ, ಸೊ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ನೀವೇನು ಡೈಲಿ ಅಡುಗೆ ಮಾಡ್ತಾರೆ ಅಲ್ವಾ ನಿಮ್ಮ ಮನೆಯಲ್ಲಿ, ಸೊ ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಾಸ್ತಿ ಯೂಸ್ ಮಾಡಲಿಕ್ಕೆ ಹೇಳಿ. ಹಾಗೆ ಇದನ್ನು ಬರೀ 1 ದಿನ 2 ದಿನ ಮಾತ್ರ ಟ್ರೈ ಮಾಡಿಬಿಟ್ರೆ ನಮಗೆ ಅದು ಸರಿ ಹೋಗ್ಬಿಡುತ್ತಾ ನಿಮಿರುವಿಕೆ ಪ್ರಾಬ್ಲಮ್ ಅಂದರೆ, ಖಂಡಿತವಾಗ್ಲೂ ಇಲ್ಲ. ಸೊ ನೀವು ಅದನ್ನು ಮಿನಿಮಮ್ ಒಂದು 3 to 4 months ತಗೊಳ್ಳಿ. ಸೊ ಆಮೇಲೆ ನಿಮಗೆ 100% ಅದು ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಸೊ ನ್ಯಾಚುರಲ್ ಆದರೂ ಪರವಾಗಿಲ್ಲ, ಲೇಟ್ ಆದರೂ ಪರವಾಗಿಲ್ಲ, ಸೊ ಅದು ನಿಮಗೆ ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಮತ್ತು ಲಾಂಗ್ ಟೈಮ್ ನಿಮಗೆ ಅದು ರಿಸಲ್ಟ್ ಇರುತ್ತೆ. ಸೊ ಆದಷ್ಟು ನ್ಯಾಚುರಲ್ ಆಗಿ ಏನು ಸಿಗುತ್ತೆ ಅದರಲ್ಲಿ ನಾವು ಯಾವುದೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನೋಡಬೇಕು. ಸೊ ಅದರಲ್ಲಿ ಬೆಳ್ಳುಳ್ಳಿ ಈ ಗಂಡಸರ ನಿಮಿರುವಿಕೆ ಪ್ರಾಬ್ಲಮ್ಗೆ ದಿ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೋದು. ಓಕೆ, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ.